ಲಿಮಿಟೆಡ್ ರಿಸೋರ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಔಟ್ಪುಟ್. ಲಿಮಿಟೆಡ್ ಕೊಡಿ, ಟೆಕ್ಸ್ಟ್ ಬುಕ್ ಮುಚ್ಚಿಡಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ಅದರಲ್ಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ. ಅದಾದ್ಮೇಲೆ ಸೇಮೆ, ಬಟ್ ಇದರಲ್ಲಿ ನೀವು ಇದನ್ನ ಕರ್ನಾಟಕ ಸ್ಟೇಟಿಗೆ ರಿಸಲ್ಟ್ ಅಂತ ಅಂದ್ರೆ ಅದಕ್ಕೆ NCERT ಅಂತ ಓದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಅಥವಾ 5 ಇಂಪಾರ್ಟೆಂಟ್ ಟ್ರಿಕ್ಸ್ ಅಂತ ನಾವು ಅನ್ಕೊಳ್ಳಿ. ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ 95+ ಸ್ಕೋರ್ ಮಾಡೋದಕ್ಕೆ ನಾನ್ ಹೇಳೋ ಟಿಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಫುಲ್ ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಲಿಮಿಟೆಡ್ ರಿಸೋರ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಔಟ್ಪುಟ್. ಲಿಮಿಟೆಡ್ ರಿಸೋರ್ಸ್ ಮ್ಯಾಕ್ಸಿಮಮ್ ಔಟ್ಪುಟ್ ಅಂದ್ರೆ ಏನು ಸರ್? ಲಿಮಿಟೆಡ್ ರಿಸೋರ್ಸ್ ಅಂತ ಅಂದ್ರೆ, ನನ್ನ ಫ್ರೆಂಡ್ ಹೇಳ್ದ ಬಂದ್ಬಿಟ್ಟು, ಸರ್ ಮಗ ಈ ಬುಕ್ ಓದಿದ್ರೆ ತುಂಬಾ ಚೆನ್ನಾಗಿದೆ, 10th ಮ್ಯಾಥಮೆಟಿಕ್ಸ್ ಗೆ ಆರಾಮಾಗಿ ಓದೋಣ, ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಥವಾ ಇನ್ನೊಬ್ಬ ಬರ್ತಾನೆ, ಮಗ 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 ಈ ಬುಕ್ ನೋಡೋಣ ಮಗ, ಇದ್ರಲ್ಲಿ ತುಂಬಾ ಎಕ್ಸಾಂಪಲ್ ಚೆನ್ನಾಗಿ ಕೊಟ್ಟಿದ್ದಾನೆ, ಇದನ್ನ ಓದೋಣ. ಅದೆಲ್ಲ ಬೇಡ. ಓಕೆ, 3 ಬುಕ್ ಒಂದೊಂದ್ಸತಿ ಓದೋ ಬದಲು 1 ಬುಕ್ 3 ಸಲ ಓದಿ. ಅದನ್ನೇ ಹೇಳಿದ್ದು, ಲಿಮಿಟೆಡ್ ರಿಸೋರ್ಸ್ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಔಟ್ಪುಟ್ ಬಂದೇ ಬರುತ್ತೆ. ಯಾರ್ಯಾರೋ ಹೇಳ್ತಾರೆ ಅಂತ ಕೇಳಕ್ ಹೋಗ್ಬೇಡಿ. 1 ಬುಕ್ಕಿಗೆ ಸ್ಟಿಕ್ ಆನ್ ಆಗಿ, ಅಥವಾ 1 ನೋಟ್ಸ್ ಅಥವಾ 1 ವಿಡಿಯೋಗೆ ಸ್ಟಿಕ್ ಆನ್ ಆಗಿ. ಸೊ ದಟ್ ನಿಮಗೆ ಬೇರೆ ಬೇರೆ ಯಾರೋ ಅದ ಹೇಳಿದ್ರು, ಮನೇಲಿ ಯಾರೋ ರಿಲೇಟಿವ್ಸ್ ಒಂದು ಬುಕ್ ಸಜೆಸ್ಟ್ ಮಾಡಿದ್ರು, ಅದನ್ನ ಓದಕ್ ಹೋಗೋದು, ಸ್ಕೂಲಲ್ಲಿ ಟೀಚರ್ ಒಂದು ಹೇಳಿದ್ರು, ಅದನ್ನ ಓದಕ್ ಹೋಗೋದು, ನಿನ್ ಫ್ರೆಂಡ್ಸ್ ಹೇಳಿದ್ರು, ಅದನ್ನ ಓದಕ್ ಹೋಗೋದು ಬೇಡ. 3 ಬುಕ್ 1 ಸತಿ ಓದೋ ಬದಲು 1 ಬುಕ್ 3 ಸತಿ ಓದಿ. ಟೈಮು ಸೇವ್ ಆಗುತ್ತೆ, ಮಾರ್ಕ್ಸ್ ಬರುತ್ತೆ. ಅದರಲ್ಲೂ ಮೇನ್ ಆಗಿ ನೀವು ಟೆಕ್ಸ್ಟ್ ಬುಕ್ ಅನ್ನ, ನಿಮಗೇನ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಇದೆ, ಈ ಸಿಲೆಬಸ್ ಅಲ್ಲಿ ಡೆಸರ್ಟ್ ಕೊಡೋ ಟೆಕ್ಸ್ಟ್ ಬುಕ್ ಅದನ್ನ ಫಾಲೋ ಮಾಡಿ. ಇದು ಮತ್ತೆ NCERT ಎರಡೂ ಸೇಮೆ, ಬಟ್ ಇದರಲ್ಲಿ ನೀವು ಇದನ್ನ ಕರ್ನಾಟಕ ಸ್ಟೇಟಿಗೆ ಡೆಸರ್ಟ್ ಅಂತ ಅಂತಾರೆ, ಅದಕ್ಕೆ NCERT ಅಂತಾರೆ. ಇದರಿಂದ ಬರೋ ಟೆಕ್ಸ್ಟ್ ಬುಕ್ ನ ನೀವು ಫಾಲೋ ಮಾಡಿ. ಓಕೆ, ಅದನ್ನ ಬಿಟ್ಟು ಜಸ್ಟ್ ಇನ್ನೂ ಒಂದು ಐಡಿಯಾ ಹೇಳ್ತೀನಿ ನಿಮಗೆ. ವಿಡಿಯೋ ನೋಡಿ. ಓಕೆ, ನಾವು ಮಾಡುವಂತ ವಿಡಿಯೋ ಅಥವಾ ನಿಮಗೆ ಯಾರು ಸೂಟ್ ಆಗ್ತಾರೋ ಎಲ್ಲರೂ ನೋಡಿ. ನೋಡಿ, ಎಲ್ಲದನ್ನು ನೋಡಕ್ ಹೋಗ್ಬೇಡಿ. ಈಗ ನಾನ್ ಮಾಡೋದು ನಿಮಗೆ ಪಾಠ ಇಷ್ಟ ಆಯ್ತು ಅಂದ್ರೆ ನನ್ನೊಬ್ಬನ್ನೇ ಫಾಲೋ ಮಾಡಿ. ಇನ್ನೊಬ್ರು ಮಾಡೋ ಪಾಠ ಇಷ್ಟ ಆಯ್ತು ಅಂದ್ರೆ ಅವ್ರೊಬ್ರನ್ನ ಫಾಲೋ ಮಾಡಿ. ಸೊ ನನ್ನನ್ನು ಫಾಲೋ ಮಾಡ್ಕೊಂಡು 4-5 ಜನ ಟೀಚರ್ನ ಫಾಲೋ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ. ಸೊ ವಿಡಿಯೋ ನೋಡಿ, ಅದ್ರ ಜೊತೆಗೆ ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ ವಿಡಿಯೋ ನೋಡಿದ್ರೆ ಸಾಕಾ, ಮುಗೀತಾ, ನಾವು ಆರಾಮಾಗಿ 95% ಸ್ಕೋರ್ ಮಾಡ್ಬೋದಾ? ನೋ. ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಆಯ್ತು ಸರ್, ನಿಮ್ ವಿಡಿಯೋ ನೋಡ್ತೀವಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ, ಸಾಕಲ್ವಾ? ಮ್ಯಾಥಮೆಟಿಕ್ಸ್ ಅಂದ್ರೆ ಪ್ರಾಕ್ಟೀಸ್. ಸೊ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ವಿಡಿಯೋ ಲೆಕ್ಚರ್ ನೋಡಿ, ಪಾರ್ಟ್ ಬೈ ಪಾರ್ಟ್ ಕೂಡ ಲೆಸನ್ಸ್ ಬರ್ತಾ ಇದೆ, 1 ಶಾರ್ಟ್ ವಿಡಿಯೋಸ್ ಕೂಡ ಬರುತ್ತೆ. ಅದಾದ್ಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಮುಚ್ಚಿಡಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ಅದರಲ್ಲಿರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಅದಾದ್ಮೇಲೆ PYQs. ಈಗ ಒಂದು ಚಾಪ್ಟರ್ ರಿಯಲ್ ನಂಬರ್ ಚಾಪ್ಟರ್ ಆಗುತ್ತಾ? ಆಯ್ತು. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ನೆಲ್ಲ ಚೆಕ್ ಮಾಡಿ. ಪೇಪರ್ಸ್ ಮಿಡ್ ಟರ್ಮ್ ಪ್ರಿಪರೇಟರಿ ಏನೇನ್ ಬಂದಿದೆ, ರಿಯಲ್ ನಂಬರ್ಸ್ ಇಂದ ಯಾವ ತರ ಪ್ರಾಬ್ಲಮ್ಸ್ ಬಂದಿದೆ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. 1 ಬುಕ್ ಇಟ್ಕೊಳ್ಳಿ, ಅದ್ರಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಅದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಅಲ್ಲಿ 1 ಚಾಪ್ಟರ್ ಎಂಟೈರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಕರೆಕ್ಟಾ? ರಿಯಲ್ ನಂಬರ್ ಓದಿಸ್ತೀರಾ, ಈಗ ತಾನೇ ಓದಿರ್ತೀರಾ, ಪೇಪರ್ ತೆಕ್ಕೊಳ್ಳಿ, ಎಲ್ಲ ಪ್ರಿಂಟ್ಔಟ್ ತೆಕ್ಕೋಬೇಕು, ಅನ್ನೆಲ್ಲ ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ಬರುತ್ತೆ. ಸೊ ಮಿಡ್ ಟರ್ಮ್ ಅಲ್ಲಿ ಹೋದ ವರ್ಷ ರಿಯಲ್ ನಂಬರ್ಸ್ ಇಂದ ಯಾವ ಕ್ವಶನ್ಸ್ ಕೇಳಿದ್ರು, ಓಕೆ, ಪ್ರಿಪರೇಟರಿಲಿ ಯಾವ ಕ್ವಶನ್ ಕೇಳಿದ್ರು, ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಕೇಳಿದ್ರು, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಅದನ್ನ ನೋಟ್ ಮಾಡ್ಕೊಂಡು ಓದಿರ್ತೀರಾ, ವಿಡಿಯೋಸ್ ಕೇಳಿರ್ತೀರಾ, ನೆನಪಲ್ಲಿರುತ್ತೆ. ಸೊ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿರ್ತೀರಾ. ಆ ಟ್ಯಾಲೆಂಟ್ ಅಲ್ಲಿ ಹೋಗಿ ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ನೋಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ಸಾಲ್ವ್ ಮಾಡಿ. ಅದ್ರಲ್ಲೇನಾದ್ರು ನಿಮಗೆ ಕಷ್ಟ ಆಯ್ತು ಅಂತ ಅಂದ್ರೆ ಆ ಪ್ರಾಬ್ಲಮ್ ನ ಪದೇ ಸಾಲ್ವ್ ಮಾಡ್ತಾ ಇರಿ. ಸೊ ಅಲ್ಲಿಗೆ ಎಂಟೈರ್ ಆಗಿ 360 ಡಿಗ್ರಿ ಆಂಗಲ್ ಅಲ್ಲಿ ಒಂದು ಚಾಪ್ಟರ್ ಮುಗೀತು. ಮತ್ತೆ ನೀವು ಬೇರೆ ತರ ಪ್ರಿಪೇರ್ ಆಗುವಂತ ಅವಶ್ಯಕತೆ ಇರಲ್ಲ. ಕರೆಕ್ಟಾ? ಸೊ ಆ ತರ ಮಾಡ್ಕೊಳ್ಳಿ. ಸೊ ಅದಕ್ಕೆ ಲಿಮಿಟೆಡ್ ಸೋರ್ಸ್, ಮ್ಯಾಕ್ಸಿಮಮ್ ಔಟ್ಪುಟ್. ನೆಕ್ಸ್ಟ್
ಪ್ರಾಪರ್ ಸ್ಕೆಡ್ಯೂಲ್ ಇರಬೇಕು. ಸೊ ಸುಮ್ಮನೆ ಓದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಇದು ಮಂಡೇ, ದೆನ್ ಟ್ಯೂಸ್ಡೇ, ದೆನ್ ವೆಡ್ನೆಸ್ಡೇ. ಸೊ ಇದು ಮ್ಯಾಥ್ಸ್, ಇದು ಸೋಷಿಯಲ್, ಇದು ಸೈನ್ಸ್. ಸೊ ಮಂಡೇ ಮ್ಯಾಥ್ಸ್ ಅಲ್ಲಿ ಏನ್ ಓದ್ಬೇಕು, ಸೈನ್ಸ್ ಅಲ್ಲಿ ಓದ್ಬೇಕು, ಏನ್ ಸೋಷಿಯಲ್ ಅಲ್ಲಿ ಓದ್ಬೇಕು ಅದನ್ನ ನೋಡ್ಕೊಳ್ಳಿ. ಸೊ ಟ್ಯೂಸ್ಡೇ, ಸೊ ನೀವು ಓದಿದ ಮೇಲೆ ಈ ತರ ಚೆಕ್ ಬಾಕ್ಸ್ ಅಲ್ಲಿ ರೈಟ್ ಮಾಡ್ಕೊಳ್ಳಿ. ನೀವು ಓದದೇ ಇಲ್ದಾಗ ರಾಂಗ್ ಹಾಕೊಳ್ಳಿ. ಸೊ ನೀವು ಆ ಕಾನ್ಸೆಪ್ಟ್ಸ್ ಏನ್ ಓದ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀರಾ, ಅದೊಂದು ಚೆಕ್ ಲಿಸ್ಟ್ ಬರ್ಕೊಳ್ಳಿ. ಮುಂದೆ ನೀವು ಓದೋಕ್ ಕೂರೋ ಟೇಬಲ್ ಮುಂದೆ ಅಂಟಿಸ್ಕೊಂಡ್ಬಿಡಿ. ನೀವು ಪ್ರತಿದಿನ ಓದ್ದಂಗೆ ಆದಂಗೆ ಚೆಕ್ ಮಾಡ್ಬೋದು, ಬೇರೆ ಶೀಟ್ ನ ಅಂಟಿಸ್ಕೋಬಹುದು. ಸೊ ಓದಿದ್ದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ರಾಂಗ್ ಮಾರ್ಕ್ ಬರ್ದೇ ಇರೋ ತರ ನೀವು ಓದ್ಬೇಕು, ಸುಮ್ನೆ ಟೈಮ್ ಪಾಸ್ ಮಾಡಬಾರ್ದು. ಓಕೆ, ಸೊ ಈ ತರ ಪ್ರಾಪರ್ ಸ್ಕೆಡ್ಯೂಲ್ ಡೇ ವೈಸ್ ಅಲ್ಲಿ ಹಾಕೊಳ್ಳಿ. ಓಕೆ, ಗಂಟೆ, ಈಗ 5 ರಿಂದ 6 ಗಂಟೆ ನಾನು ಇದನ್ನ ಓದ್ತೀನಿ, 6 ರಿಂದ 7 ಗಂಟೆ ಇದನ್ನ ಓದ್ತೀನಿ, ಆ ತರ ಅನ್ಕೊಳಕ್ ಹೋಗ್ಬಿಡಿ. ಡೇ ವೈಸ್ ಅಲ್ಲಿ, ಸೊ ಇಡೀ ದಿನದಲ್ಲಿ ನಾನು ಇದನ್ನ ಮುಗಿಸ್ಬೇಕು. ಏನೇನ್ ಮುಗಿಸ್ಬೇಕು, ಹಿಂದಿನ ದಿವಸ ರಾತ್ರಿ ಮಲ್ಗಕ್ಕಿಂತ ಮುಂಚೆ ನಾಳೆ ಈ 3 ಕಾನ್ಸೆಪ್ಟ್ಸ್ ಇದೆ, ಅದನ್ನ ಯಾವಾಗ ಮುಗಿಸ್ಕೋಬೇಕು, ಇಡೀ ದಿನದಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು. ಅದನ್ನ ಪ್ಲಾನ್ ಮಾಡಿಟ್ಟು ಮಲ್ಕೊಬೇಕು. ಓಕೆ, ನೆಕ್ಸ್ಟ್, ಸೊ ಕ್ಯಾಲ್ಕುಲೇಷನ್ ಸ್ಪೀಡ್. ನಿಮಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಬೇಕೇ ಬೇಕು. ನೀವು ಎಷ್ಟೇ ಸ್ಪೀಡ್ ಆಗಿದ್ರು ಕೂಡ ಎಕ್ಸಾಮ್ ಟೈಮ್ ಅಲ್ಲಿ ಆ ಪ್ರೆಷರಿಗೆ, ಎಕ್ಸಾಮ್ ಅನ್ನೋ ಭಯಕ್ಕೆ ನಿಮಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಕೂಡ ಬರಲ್ಲ. ಎಕ್ಸಾಮ್ ಅಲ್ಲಿ ಕೂತ್ಕೊಂಡಿರ್ತೀರಾ, ಬೇಸಿಕ್ ಕ್ಯಾಲ್ಕುಲೇಷನ್ ಕೂಡ ಬರಲ್ಲ. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದು 10 ಕ್ವಶನ್ಸ್ ರ್ಯಾಂಡಮ್ ಆಗಿ ತಗೊಳ್ಳಿ. 10 ಕ್ವಶನ್ಸ್, ಅದು ಅಡಿಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಯಾವ್ದಾದ್ರು ತಗೊಳ್ಳಿ. ಸೊ 10 ರ್ಯಾಂಡಮ್ ಕ್ವಶನ್ ಪ್ರತಿದಿನ ಬೆಳಗ್ಗೆ ತಗೊಳ್ಳಿ. ಈಗ 2, 5, 6 ಇಂಟು 3, 7, 9 ಏನ್ ಬರುತ್ತೆ ಆ ತರ ಚೆಕ್ ಮಾಡ್ಕೊಳ್ಳಿ. ಅಥವಾ ಅಡಿಷನ್ 4, 5, 6, 1, 0 ಪ್ಲಸ್ 2, 7, 8, 9 ಇದರ ರ್ಯಾಂಡಮ್ ಕ್ವಶನ್ ತಗೊಳ್ಳಿ. ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಇಷ್ಟು ಸಾಕು. ಪ್ರತಿದಿನ ಬೆಳಗ್ಗೆ 10 ಕ್ವಶನ್ ಪ್ರತಿದಿನ. ಒಂದ್ ದಿನ ಕಷ್ಟ ಅನ್ಸುತ್ತೆ, 2 ದಿನ ಕಷ್ಟ ಆಗುತ್ತೆ, 3 ದಿನ ಕಷ್ಟ ಅನ್ಸುತ್ತೆ, ಬಟ್ 4ನೇ ದಿನ ಈಸಿ ಆಗುತ್ತೆ. ಸೊ ಇದು ನಿಮ್ಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇಂಪ್ರೂವ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಕ್ಯಾಲ್ಕುಲೇಷನ್ ಸ್ಪೀಡ್ ನಿಮಗೆ ಎಕ್ಸಾಮ್ ಅಲ್ಲಿ ಬೇಕೇ ಬೇಕು. ಬೇರೆ ಯಾವುದೇ ಕಾರಣ ಕೊಟ್ಟರು ಆಗಲ್ಲ, ಬೇಕೇ ಬೇಕು. ಸೊ ಈ ತರ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಎಕ್ಸಾಮ್ ಅಲ್ಲಿ ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀರಾ, ಯಾವುದೇ ಭಯ ಇರಲ್ಲ. ಇಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಆಸ್ ಯೂಶುವಲ್ ನಿಮಗೆ ಬರೋ ಬೇಸಿಕ್ ಕ್ಯಾಲ್ಕುಲೇಷನ್ ಕೂಡ ಬರಲ್ಲ. ಆ ತಪ್ಪನ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ನೆಕ್ಸ್ಟ್, ಅನಲೈಸ್ ಮಿಡ್ ಟರ್ಮ್ ಪೇಪರ್ ಮತ್ತೆ ಪ್ರಿಪರೇಟರಿ. ಅನಲೈಸ್ ಮಾಡ್ಬೇಕು, ನಾನು ಅವಾಗಲೇ ಹೇಳಿದೆ, ಅನಲೈಸ್ ಮಾಡ್ಕೊಳ್ಳಿ. ಸೊ ಒಂದೊಂದು ಚಾಪ್ಟರ್ ಆದ ತಕ್ಷಣ ನಿಮಗೆ ಆ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್ಸ್ ಬಂದಿದೆ ಅದನ್ನ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಈಗ ರಿಯಲ್ ನಂಬರ್ಸ್, ಸೊ ಮಿಡ್ ಟರ್ಮ್ ಇಂದ 1-2 ಕ್ವಶನ್ಸ್ ಬಂದಿರುತ್ತೆ. ಓಕೆ, ಪ್ರಿಪರೇಟರಿ ಕ್ವಶನ್ಸ್ ಬಂದಿರುತ್ತೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಇದೇ ಕಾನ್ಸೆಪ್ಟ್ಸ್ ಅಲ್ಲಿ. ಓಕೆ, ಸೊ ಅದು ನಿಮಗೆ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನಿಮಗೆ ಆ ಚಾಪ್ಟರ್ ಬಗ್ಗೆ ಒಂದು ಗ್ರಿಪ್ ಕೂಡ ಬರುತ್ತೆ. ಓಕೆ, ಡನ್. ಈಗ ಅನಲೈಸ್ ಅಂತ ಹೇಳಿದೆ, ಮಿಡ್ ಟರ್ಮ್ ಮತ್ತೆ ಪ್ರಿಪರೇಟರಿ. ಈಗ ನೀವು ಇಲ್ಲಿ ಬರ್ಕೋತೀರಾ, ಆಯ್ತು ಕ್ವಶನ್ಸ್ ಮಿಡ್ ಟರ್ಮ್ ಬಂದಿದ್ದು, ಪ್ರಿಪರೇಟರಿ ಬಂದಿದ್ದು, ಚಾಪ್ಟರ್ ವೈಸ್ ಬರ್ಕೋತೀರಾ, ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಬರೀ ಸಾಲ್ವ್ ಮಾಡೋದಲ್ಲ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದರೆ ಅದ್ರ ಕಡೆ ಫೋಕಸ್ ಇರಬೇಕು. ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಅದ್ರ ಕಡೆ ಫೋಕಸ್ ಇರಬೇಕು. ಸೊ ಯಾವುದು ನಿಮಗೆ ಕಷ್ಟ ಅನ್ಸುತ್ತೆ, ಈ ತರ ನೋಟ್ ಮಾಡ್ಕೊಂಡಾಗ ಯಾವ ಪ್ರಾಬ್ಲಮ್ ನಿಮಗೆ ಕಷ್ಟ ಅನ್ಸುತ್ತೆ, ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್, ಮಿಸ್ಟೇಕ್ ನೋಟ್ಬುಕ್. ನಾನು ಯಾವಾಗಲೂ ಪ್ರತಿ ಸತಿ ಹೇಳ್ತೀನಿ, ಮಿಸ್ಟೇಕ್ ನೋಟ್ಬುಕ್. ಎಲ್ಲಾ ಟಾಪಿಕ್, ಎಲ್ಲಾ ಸಬ್ಜೆಕ್ಟ್ಸ್ಗೂ ನೀವು ಇಟ್ಕೊಬಹುದು, ಬಟ್ ಮ್ಯಾಥ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಈ ತರ ಬರ್ಕೊಂಡು ಸಾಲ್ವ್ ಮಾಡ್ಬೇಕಾದ್ರೆ ಯಾವ್ದು ನಿಮಗೆ ಪದೇ ಪದೇ ತಪ್ಪಾಗ್ತಾ ಇರುತ್ತೆ, ಸೊ ಅದನ್ನ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಅದನ್ನ ನೋಟ್ ಮಾಡ್ಕೊಳ್ಳಿ, 1, 2, 3 ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ. ಆದ್ಮೇಲೆ ಅದನ್ನ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ. ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಆದ್ಮೇಲೆ ಒಂದು ರೈಟ್ ಮಾರ್ಕ್ ಹಾಕಿ, ಅಥವಾ ಒಂದು ಆ ಕ್ವಶನ್ ಮೇಲೆ ರಾಂಗ್ ಮಾರ್ಕ್ ಹಾಕಿ. ಸೊ ಅದು ನಿಮಗೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ.
ಇದು ಮಿಸ್ಟೇಕ್ ನೋಟ್ಬುಕ್ ಒಂದು ಇಂಪಾರ್ಟೆಂಟ್. ಜೊತೆಗೆ ಈ ಮಿಡ್ ಟರ್ಮ್ ಮತ್ತು ಪ್ರಿಪರೇಟರಿಲಿ ಬಂದಿರೋ ಕ್ವಶನ್ಸ್ ನ ಚಾಪ್ಟರ್ ವೈಸ್ ನೋಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡೋದು ಕೂಡ ಇಂಪಾರ್ಟೆಂಟ್. ಓಕೆ, ಹಾರ್ಡ್ಲಿ ನಿಮಗೆ ಇದೆರಡು ನೋಟ್ಬುಕ್ ಇಡೀ ವರ್ಷಕ್ಕೆ ಒಂದು ಇದು 200 ಪೇಜಸ್ ಒಂದು, ಇದು 200 ಪೇಜಸ್ ಒಂದು ಅಂದ್ರೆ ಹಾರ್ಡ್ಲಿ ನಿಮಗೆ ಎಷ್ಟು ಒಂದು ಅಮೌಂಟ್ ಗೊತ್ತಿಲ್ಲ, 250 ರೂಪೀಸ್ ಆಗ್ಬೋದಾ ಒಂದು ವರ್ಷಕ್ಕೆ? ಎರಡು ನೋಟ್ಬುಕ್, ಇದು 200 ಪೇಜಸ್, ಇದು 200 ಪೇಜಸ್, ಒಂದು 250 ರೂಪೀಸ್ ಆಗ್ಬೋದು, ನನಗೆ ಅಮೌಂಟ್ ಗೊತ್ತಿಲ್ಲ. ಓಕೆ, ಅದೇನು ಜಾಸ್ತಿ ಖರ್ಚಲ್ಲ. ನೀವು ಸುಮ್ಮನೆ ಏನಕ್ಕೋ ಟೈಮ್ ವೇಸ್ಟ್ ಮಾಡೋದು, ದುಡ್ಡು ಖರ್ಚು ಮಾಡೋದ್ರ ಬದಲು ಈ ತರ ಎರಡು ನೋಟ್ಸ್ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಯಾವ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಕೇಳ್ತಾ ಇದಾರೆ ಅದ್ರ ಫೋಕಸ್ ಇರಲಿ, ಆಯ್ತಾ? ಇದಾದ್ಮೇಲೆ ಸಿಂಪಲ್ ಆಗಿ ಹೇಳ್ತೀನಿ. ಸೊ ನಿಮಗೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಮ್ಯಾಥ್ಸ್ ಅಲ್ಲಿ ಸ್ಕೋರ್ ಮಾಡೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಇದನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಅಂತ ಅಂದ್ರೆ ನಮ್ಮ ಕರ್ನಾಟಕ SSLC ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಗುರು, ಯಾರಿಗೂ ಕಮ್ಮಿ ಇಲ್ಲ. ಅವ್ರು ಈಸಿಯಾಗಿ ಸ್ಕೋರ್ ಮಾಡಬೇಕು. ನನ್ನ ಆಸೆ, ಈ ಚಾನಲ್ ಸ್ಟಾರ್ಟ್ ಆದ ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕ SSLC ಮಕ್ಕಳು ಯಾವ್ದಕ್ಕೂ ಭಯ ಪಡಬಾರ್ದು. ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಹೋಗಿ ಖುಷಿಯಾಗಿ ಹೋಗಿ ಎಕ್ಸಾಮ್ ನ ಬರ್ದು ಖುಷಿಯಾಗಿ ಈಚೆಗೆ ಬರ್ಬೇಕು. ಬೇರೆ ಎಲ್ಲಾ ಮಕ್ಕಳು ಭಯದಲ್ಲೇ ಹೋಗ್ತಾರೆ, ಭಯದಲ್ಲೇ ಈಚೆ ಬರ್ತಾರೆ, ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತ. ಬಟ್ ನಮ್ಮ ಕರ್ನಾಟಕ ಮಕ್ಕಳು ಹಂಗ ಆಗ್ಬಾರ್ದು. ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಟೀಮ್, ಇಡೀ ಟೀಮ್ ನಿಂತಿದೀವಿ. ಸೊ ನಿಮ್ಮ ಸಪೋರ್ಟ್ ಕೊಡಬೇಕು. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.